ನಿವೃತ್ತ ಡಾಕ್ಟರ್ ಸುರೇಶ್ ಕುಮಾರ್ ಅವರು ತಹಶೀಲ್ದಾರ್ ಕಚೇರಿಯಲ್ಲಿ ಕಾಯುತ್ತಿರುವ ದೃಶ್ಯ. ಒಳಗಡೆ ಹೋಗ್ಬೇಕು ಬಿಡಪ್ಪ. ಇರಿ ಎಲ್ಲೇ ಹೋಗ್ತೀರಾ? ಒಂದು ತಿಂಗಳಿಂದ ಬರ್ತಾ ಇದ್ದೀನಿ ಬಿಡಪ್ಪ. ಸಾಹೇಬ್ರಿಗೆ ನೋಡೋಕ್ಕಾಗಲ್ಲ ಸರ್. ನಾನು ರಿಟೈರ್ಡ್ ಗೌರ್ಮೆಂಟ್ ಡಾಕ್ಟ್ರು, ವಯಸ್ಸಾಗಿದೆ, ಹುಷಾರಿಲ್ಲ, ಸ್ವಲ್ಪ ಸಾಹೇಬ್ರು ನೋಡ್ಬೇಕು ಬಿಡಪ್ಪ. ಸ್ವಲ್ಪ ಹೊತ್ತಿನ ಏನಾಗ್ತಾ ಹೇಳ್ತೀನಿ, ಸಾಹೇಬ್ರಿಗೆ ಕೇಳ್ತೀನಿ. ಒಳಗೆ ಬಿಡಿ. ನಮಸ್ಕಾರ ಸರ್, ಕೂತ್ಕೋಬೋದಾ? ಕೂತ್ಕೊಳ್ಳಿ. ನಾನು ಡಾಕ್ಟರ್ ಸುರೇಶ್ ಕುಮಾರ್ ಅಂತ, ರಿಟೈರ್ಡ್ ಗೌರ್ಮೆಂಟ್ ಡಾಕ್ಟ್ರು. ನಿಮ್ಗೆ ನೋಡೋಣ ಅಂತ ಬಂದಿದ್ದೀನಿ. ನಮಸ್ತೆ ಸರ್. ಸರ್, ನೀವು KGF ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರಿ ಅಲ್ವಾ? ಹೌದು. ನನ್ನ ನೆನಪಾಗ್ಲಿಲ್ವಾ? ಇಲ್ಲ. ನಾನು ರವಿ ಅಂತ ಸರ್. 10 ವರ್ಷಗಳ ಹಿಂದೆ ಟ್ಯಾಬ್ಲೆಟ್ ಕನ್ಸಂಪ್ಷನ್ ಮಾಡಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ. ಅವಾಗ ನಿಮ್ಮ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡ್ಕೊಂಡಿದ್ದೆ. ನೀವೇ ನನಗೆ ಮಾರ್ಗದರ್ಶನ ಕೊಟ್ಟಿದ್ರಿ. ಕರೆಕ್ಟ್, ನೆನಪಾಯ್ತು. ನಮ್ಮ ವೈದ್ಯರೆಲ್ಲ ಸೇರಿ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಗೆ ಸಮಾಲೋಚನೆ ಮಾಡಿದ್ದೀವಿ. ಹಾಂ ಸರ್, ನಿಮ್ಮ ಹುಡ್ಕೊಂಡು ಅನೇಕ ಸರಿ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು ಅಂದರು. ಜೊತೆಗೆ ನಿಮ್ಮ ಫೋನ್ ಕಾಂಟ್ಯಾಕ್ಟ್ ಕೂಡ ಸಿಗಲಿಲ್ಲ. ನನಗೆ KGF ಇಂದ ಆದಮೇಲೆ ಹೆಸರುಘಟ್ಟಕ್ಕೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ನಾನು ಸ್ವಲ್ಪ ಜಮೀನು ತೊಗೊಂಡು ಜಮೀನು ಮಾಡ್ತಾ ಇದ್ದೀನಿ. ಸೊ ಆ ಬಿಸಿನಲ್ಲಿ ನಿಮ್ಮ ಫೋನ್ ರೀಚ್ ಆಗೋಕ್ಕಾಗಿಲ್ಲ. ನೀವು ಅವತ್ತು ಮಾರ್ಗದರ್ಶನ ಕೊಟ್ಟಿದ್ದು ಅನಿಸ್ತು ಸರ್. ಅದಾದಮೇಲೆ ನಾನು ಮತ್ತೆ ಚೆಸ್ ಅಕಾಡೆಮಿಕ್ ಸೇರಿಕೊಂಡೆ. ನ್ಯಾಷನಲ್ಸ್ ಫಸ್ಟ್ ಬಂತು. ಜೊತೆಗೆ BSc ಅಗ್ರಿಕಲ್ಚರ್ ಮಾಡಿದೆ. ಅದೇ ಟೈಮ್ಗೆ KS ಕಾಲ್ ಮಾಡಿದರು. KS ಅಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿದೆ. ಈಗ ತಹಶೀಲ್ದಾರ್ ಆಗಿದ್ದೀನಿ ಸರ್. ತುಂಬ ಸಂತೋಷ ಆಗ್ತಾ ಇದೆ. ನಾವು ವೈದ್ಯರು ಮತ್ತು ತಂಡ ಒಂದು ಚಿಕಿತ್ಸಾ ಜೀವನ ಈ ಥರ ಚೇಂಜ್ ಆಗಿದೆ ನೋಡಿ, ನನಗೂ ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆಯದಾಗಲಿ, ನೀವು ಹೆಚ್ಚಿಗೆ ಸಾಧನೆ ಮಾಡಿ. ಮತ್ತೆ ಸರ್, ನೀವು ನಮ್ಮ ಆಫೀಸ್ಗೆ ಬಂದ ಕಾರಣ ನನಗೆ ಏನಾದರೂ ಸಹಾಯ ಆಗಬೇಕಾಗಿತ್ತಾ? ಜಮೀನು ತಗೊಂಡು ಜಮೀನು ಮಾಡಿಕೊಂಡು ನಾನು ಅಲ್ಲಿ ಹೆಸರುಘಟ್ಟದಲ್ಲಿ ಸೆಟ್ಲ್ ಆಗಿದ್ದೀನಿ. ಅದು ಖಾತೆ ಪಾಣಿ ಮತ್ತು ಎಲ್ಲ ತಂದೆಯಲ್ಲಿ ನನ್ನ ಹೆಸರಲ್ಲೇ ಇದೆ. ಆದರೂ ಸಹ ಯಾರು ಮೂರನೇ ವ್ಯಕ್ತಿ ಬಂದು ಇದು ನನ್ನ ಜಮೀನು ಅಂತ ದಬ್ಬಳಿಕೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ನಾನು ನ್ಯಾಯ ಒದಗಿಸ್ಕೊಡಿ. ನಿಮ್ಮ ಫೈಲ್ ಕೊಡಿ ಸರ್, ನೋಡ್ತೀನಿ. ತಗೊಳ್ಳಿ. ಸರ್ಗೆ ಕಾಫಿ ತಗೊಂಬಪ್ಪ. ಕಾಫಿ ಕೊಡ್ತಾರ ಮೇಡಮ್? ಹಲೋ, ಹೆಸರುಘಟ್ಟ ಅವರಾ? ಹಾಂ, ನಿಮ್ಮ ಏರಿಯಾದಲ್ಲಿ ಸರ್ವೆ ನಂಬರ್ 45/2 ಅಲ್ಲಿ ನಮ್ಮ ಬೇಕಾದವರೊಬ್ಬರು ರಿಟೈರ್ಡ್ ಡಾಕ್ಟರ್ ಸುರೇಶ್ ಅಂತ ಅವ್ರದ್ದೊಂದು ಜಮೀನಿದೆ ರೀ. ಅದೊಂದು ಸ್ವಲ್ಪ ಇಶ್ಯೂ ಆಗಿದೆ. ಅಲ್ಲಿ ವಿಲೇಜ್ ಅಕೌಂಟೆಂಟ್ಗೆ ಮಾತಾಡಿ ಸ್ವಲ್ಪ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ. ಇಲ್ಲ, ನಾನು EC ಚೆಕ್ ಮಾಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆ ಡಾಕ್ಯುಮೆಂಟ್ಸು. ಅವ್ರದ್ದು ಇಶ್ಯೂ ಇನ್ನು 1 ವಾರದಲ್ಲಿ ಸಾಲ್ವ್ ಆಗಬೇಕು. ನೀವೇ ಪರ್ಸನಲ್ ತಗೊಂಡು ಮಾಡಿ. ಓಕೆ ಸರ್, ನಾನು ಮಾರಾಟ ಹೇಳಿದ್ದೀನಿ, ಇನ್ನೊಂದು ವಾರದಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಧನ್ಯವಾದಗಳು ಸರ್. ಇದು ನನ್ನ ಕರ್ತವ್ಯ. ನೀವು ಅವತ್ತು ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ನಾನು ಈ ಸ್ಥಾನದಲ್ಲಿದ್ದೀನಿ. ಜೊತೆಗೆ ನಿಮ್ಮ ಮಾರ್ಗದರ್ಶನ ಹಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾನು ಪ್ರತಿ ತಿಂಗಳು ರೈತ ಸಭೆ ಮಾಡಿ ರೈತರ ಆತ್ಮಹತ್ಯೆಗೆ ಅವ್ರಿಗೆ ಮೋಟಿವೇಟ್ ಮಾಡ್ತೀನಿ. ಅದ್ರ ಜೊತೆಗೆ ಶಾಲಾ ಕಾಲೇಜ್ಗಳು ಕರೆಸ್ತಾರೆ, ಅಲ್ಲೂ ಕೂಡ ಎಕ್ಸಾಮ್ ಟೆನ್ಷನ್ ತಗೊಬಾರ್ದು ಅಂತ ಮಕ್ಕಳಿಗೂ ಕೂಡ ಒಂದು ಬೋಧನೆ ಮಾಡ್ತೀನಿ. ಅವ್ರಿಗೂ ಕೂಡ ಸ್ಪೀಚ್ ಕೊಡ್ತೀನಿ. ಎಲ್ಲ ಒಂದು ಕೊಟ್ಟಿರೋ ಮಾರ್ಗದರ್ಶನ ಸರ್. ತುಂಬ ಸಂತೋಷ. ಇದೇ ರೀತಿ ನಿಮಗೆ ಒಳ್ಳೆಯದಾಗಲಿ, ಇನ್ನು ಯಶಸ್ಸು ನಿಮ್ಮಲ್ಲಿ ಸಾಧನೆ ನಿಮ್ಮಲ್ಲಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಇದು ನನ್ನ ಪರ್ಸನಲ್ ನಂಬರ್ ಸರ್. ನೀವು ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗಲಿ ಸರ್, ಧನ್ಯವಾದಗಳು. ತುಂಬ ಚೆನ್ನಾಗಿದೆ. ಪಾತ್ರಕ್ಕೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕಾಗಿದೆ. ತುಂಬ ಚೆನ್ನಾಗಿದೆ. ಏನಾಗಿದೆ ನಿಮಗೆ ನೋಡಿದ್ರಲ್ಲ, ಇದು ಎಲ್ಲರ ಮನೆಯಲ್ಲೂ ನಡೆಯುವಂಥ ಕತೆ, ನಮ್ಮ ನಿಮ್ಮಲ್ಲಿ ನಡೆಯುವಂಥ ಸಾಮಾನ್ಯ ಕತೆ. ಮಕ್ಕಳಿಗೆ ಯಾವ ರೀತಿ ಒತ್ತಡ ಆಗುತ್ತೆ, ಒತ್ತಡದಲ್ಲಿ ಅವ್ರು ಯಾವ ರೀತಿ ಅನಾಹುತಗಳು ಮಾಡ್ಕೊತಾರೆ ಅನ್ನೋದನ್ನು ಈ ನಾಟಕದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀವಿ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ, ಆ ಟೈಮ್ನಲ್ಲಿ ನಾವು ವೈದ್ಯರಿಂದ ಮತ್ತು ತಂಡದಿಂದ ಸೂಕ್ತ ಚಿಕಿತ್ಸೆ ನೀಡಿ ಸೂಕ್ತ ಸಮಾಲೋಚನೆ ಸಿಕ್ಕಿದಾಗ ಅವನು ದಿಕ್ಕನ್ನೇ ಬದಲಿಸ್ಕೊತಾನೆ, ತನ್ನ ವೃತ್ತಿನ ಬದಲಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವನು BSc ಅಗ್ರಿಕಲ್ಚರ್, MSc ಅಗ್ರಿಕಲ್ಚರ್ ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡು KS ಆಫೀಸರ್ ಆಗಿ, ತಹಸೀಲ್ದಾರ್ ಆಗಿ ಒಂದು ಸಮಾಜಕ್ಕೆ ಒಂದು ಗಣ್ಯ ವ್ಯಕ್ತಿಯಾಗಿ ನಿಲ್ತಾನೆ. ಈ ಒಂದು ನಾಟಕದಿಂದ ಪೋಷಕರಿಗೆ ನೀಡುವಂಥ ಸಂದೇಶ ಏನಂತಂದ್ರೆ, ಮಕ್ಕಳ ಭವಿಷ್ಯವನ್ನ ನಿರೂಪಿಸೋದು ನಿಮ್ಮ ಜವಾಬ್ದಾರಿ. ಆದರೆ ಆ ಒಂದು ಭವಿಷ್ಯ ನಿರೂಪಿಸೋ ಒಂದು ಭರದಲ್ಲಿ ಅತಿಯಾದ ಒತ್ತಡ ಕೊಡಬಾರ್ದು. ಕೇವಲ ಇಂಜಿನಿಯರಿಂಗ್, ಡಾಕ್ಟರ್ ಎರಡೇ ಅಲ್ಲ ವೃತ್ತಿ ಅಂದ್ರೆ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ. ಅಂದ್ರೆ ಅನೇಕ ಫೀಲ್ಡ್ಗಳಿದಾವೆ. ಬ್ಯಾಂಕಿಂಗ್ ಸೆಕ್ಟರ್ ಇದೆ, ಅಗ್ರಿಕಲ್ಚರ್ ಇದೆ, ಸ್ಪೋರ್ಟ್ಸ್ ಇದೆ, ರಾಜಕೀಯ ಕ್ಷೇತ್ರ ಇದೆ, ಅನೇಕ ಕ್ಷೇತ್ರಗಳಿವೆ. ಅದರಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅವರ ಪ್ರತಿಭೆಯನ್ನ ಗುರುತಿಸಿ ಅವರ ಜೀವನ ನಿರೂಪಿಸೋದಕ್ಕೆ ನೀವು ಸಹಕಾರಿಯಾಗಬೇಕು. ಅವರನ್ನ ಒತ್ತಡದ ಸಮಯದಲ್ಲಿ ಸ್ನೇಹಿತರಂತೆ ವರ್ತಿಸಬೇಕು. ನಮ್ಮ ಈ ನಾಟಕದ ಮೂಲಕ ವಿದ್ಯಾರ್ಥಿಗಳಿಗೆ ನೀಡುವ ಸಂದೇಶ ಏನಂದರೆ, ವಿದ್ಯಾರ್ಥಿಗಳು ಕಷ್ಟಪಟ್ಟು ಶ್ರದ್ಧೆಯಿಂದ ಓದಬೇಕು.
ಗುರಿ ಸಾಧಿಸುವಂತ ಶ್ರದ್ಧೆ ವಹಿಸಬೇಕು. ಆದರೆ ಎಕ್ಸಾಮ್ ರಿಸಲ್ಟ್ಗೆ ಟೆನ್ಷನ್ ಮಾಡ್ಕೊಬಾರ್ದು. ಯಾವುದೇ ಒತ್ತಡ ಉಂಟಾದಾಗ ಪೋಷಕರ ಹಾಗೂ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಸಲಹೆ ಪಡ್ಕೋಬಹುದು. ಸಾಧ್ಯವಾಗದೇ ಇದ್ದಾಗ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಇರುವ ಟೋಲ್ ಫ್ರೀ ನಂಬರ್ 14464 ಟೆಲಿ ಮನಸ್ ಎಂಬ ಕಾರ್ಯಕ್ರಮ ಇದೆ. ಟೋಲ್ ಫ್ರೀ ನಂಬರ್ ಆಗಿರುತ್ತೆ. ಇದಕ್ಕೆ ಕಾಲ್ ಮಾಡಿ ಸಮಾಲೋಚನೆ ಪಡ್ಕೊಬಹುದು, ಚಿಕಿತ್ಸೆ ಪಡ್ಕೊಬಹುದು ಅಂತ ಹೇಳ್ತಾ ನಮ್ಮ ಈ ನಾಟಕನ ಮುಗಿಸ್ತಾ ಇದ್ದೀವಿ. ಕೊನೆಗೆ ಆತ್ಮಹತ್ಯೆ ಪರಿಹಾರವಲ್ಲ, ನಾನು ನಿಮಗೆ ಆತ್ಮಹತ್ಯೆ ಪರಿಹಾರವಲ್ಲ, ಜೀವನ ಅಮೂಲ್ಯ, ಆತ್ಮಹತ್ಯೆ ಪರಿಹಾರವಲ್ಲ. ಜೀವನ ಅಮೂಲ್ಯ.